ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ನಾನು ಸಂಪೂರ್ಣ ರಾಮಾಯಣ ಅಂದರೆ ಶ್ರೀ ವಾಲ್ಮೀಕಿ ವಿರಚಿತ ಅವರ ಸಂಪೂರ್ಣ ರಾಮಾಯಣದ 7 ಕಾಂಡಗಳನ್ನು ಸಂಪೂರ್ಣವಾಗಿ ನಾನು ಪಾರಾಯಣವನ್ನು ಮಾಡಬೇಕು ಅಂತ ವಿಚಾರ ಮಾಡೀನಿ. ಅದರಲ್ಲಿ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಹೀಗೆ ಕಿಷ್ಕಿಂಧ ಕಾಂಡ, ಆಮೇಲೆ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂಥೇಳಿ ಈಗ ಕಾಂಡಗಳು ಬರ್ತವೆ. ನಾವು ಪಾರಾಯಣ ಮಾಡಬೇಕು ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು, ಈ ಥರ ಆಡಿಯೋ ವಿಡಿಯೋ ಮಾಡಿ ಅಂತ ಹೇಳಿ ವಿಚಾರ ಮಾಡೀನಿ. ಆಮೇಲೆ ಭಾಳ ಅಂದ್ರೆ ಒಂದು 10 ನಿಮಿಷದ ವಿಡಿಯೋ ಆಗ್ಬೋದು. ಮೊದಲೇದಾಗಿ ಹೇಳಬೇಕಂದ್ರೆ ಪ್ರತಿನಿತ್ಯ ಇದನ್ನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಬೆಳಗ್ಗೆ ಈ ರಾಮಾಯಣದ ಬಗ್ಗೆ ಪಾರಾಯಣವನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಗೆ ನಾ ಪ್ರತಿದಿನ ಏನು ವಿಶೇಷವಾದ ಮಾಹಿತಿಗಳು ಪೂಜಾ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಆಗಿರ್ಬೋದು, ಈ ಥರ ಹೀಗೆ ಏನೇನು ಅಪ್ಲೋಡ್ ಮಾಡ್ತಿಲ್ಲ ಅವನ್ನ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ರಾಮಾಯಣವನ್ನು ಅಪ್ಲೋಡ್ ಮಾಡಬೇಕು ಅಂತ ವಿಚಾರ ಮಾಡೀನಿ. ನಿಮ್ಮ ಅನಿಸಿಕೆಯನ್ನು ನಂಗೆ ತಿಳಿಸ್ರಿ ಕಮೆಂಟ್ ಮೂಲಕ. ಮೊದಲೇದಾಗಿ ಹೆಂಗೆ ಮಾಡ್ತೀನಿ ಅಂದರೆ ಬಾಲಕಾಂಡ ಇರ್ತದೆ, ಅದರಲ್ಲಿ ಆತ್ಮನಿವೇದನೆ ಮಹರ್ಷಿ ವಾಲ್ಮೀಕಿ ಅವರ ಭೇಟಿ ಆಗ್ತಾರೆ. ಆಮೇಲೆ ಬ್ರಹ್ಮದರ್ಶನ, ಈ ಥರ ಒಂದೊಂದು ಅದರೊಳಗೆ ಬರುವಂತಹ ಪುಟ್ಟ ಪುಟ್ಟ ಕಥೆಗಳ ಬಗ್ಗೆ ಪಾರಾಯಣ ಮಾಡಿಕೊಂಡು ಒಂದು 10 ನಿಮಿಷದ ವಿಡಿಯೋ ಆಗ್ಬೋದು, ಅದಕ್ಕಿಂತ ಒಳಗೂ ಆಗ್ಬೋದು, ಅಥವಾ 10 ನಿಮಿಷ ಒಳಗೆ ಆಗಿರ್ತದೆ. ಹಿಂಗೆ ನಾವು ಅಂದರೆ ಪಾರಾಯಣ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹಿಂಗೆ ವಿಚಾರ ಮಾಡೀನಿ. ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ ಕಮೆಂಟ್ ಮಾಡಿ. ಮಾಡಲಿ ಅಥವಾ ಬೇಡ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕೇಳ್ತೀರಾ ಅಂದ್ರೆ ನನಗೆ ಅಂದರೆ ಡೈಲಿ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸಾಯಂಕಾಲ ಪ್ರತಿನಿತ್ಯ ಏನು ವಿಶೇಷವಾದ ಮಾಹಿತಿ ದೇವ್ರ ಬಗ್ಗೆ ಆಗಿರ್ಬೋದು, ಮುಂದೆ ಬರುವಂತಹ ಹಬ್ಬಗಳಾಗಿರ್ಬೋದು, ಹಬ್ಬದ ಮಾಹಿತಿ ಆಗಿರ್ಬೋದು, ಹಬ್ಬ ಮಾಡುವಂತಹ ಕ್ರಮ ಆಗಿರ್ಬೋದು, ಈ ಥರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ತಿಳಿಸ್ರಿ.